ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಪಾಟ್ಲೈಟ್. ಪಯಣ ರೀಲಿಂದ ರಿಯಲ್ಗೆ. ನಾನು ನಿಮ್ಮ ಹರಿಣಿ ನಟರಾಜ್. ಸ್ಪಾಟ್ಲೈಟ್ ವೀಕ್ಷಕರೇ, ಅಪ್ಪ ಐ ಲವ್ ಯು ಪಾ ಹಾಗೂ ನೀನೇ ರಾಮ ನೀನೇ ಶ್ಯಾಮ ಈ ಎರಡೂ ಸಾಂಗ್ಗಳು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ತುಂಬಾ ಹಿಟ್ ಆದಂಥ ಸಾಂಗ್ಗಳು. ಈ ಎರಡೂ ಸಾಂಗ್ಗಳನ್ನು ಬರೆದಂಥ ನಮ್ಮ ವಿ ನಾಗೇಂದ್ರ ಪ್ರಸಾದ್ ಅವ್ರನ್ನ ಇವತ್ತು ನಾವು ಮಾತಾಡ್ಸೋಣ. ಆ ಸಾಂಗ್ ಹೇಗೆ ಸೃಷ್ಟಿ ಆಯಿತು, ಆ ಸಾಂಗಿನ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು, ಎಲ್ಲವನ್ನು ಈ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ಓಕೆ ಸರ್, ಒಂದು ಸೆನ್ಸೇಷನಲ್ ಸಾಂಗ್ ಬರೀತೀರಾ, ನೀನೇ ರಾಮ ನೀನೇ ಶ್ಯಾಮ. ಆ ಸಾಂಗು ಎಲ್ಲಿವರೆಗೂ ಮುಟ್ಟುತ್ತೆ ಅಂತಂದರೆ ಪ್ರತಿಯೊಬ್ಬರೂ ನಿಂತ್ಕೊಂಡು ಕೇಳಿಸ್ಕೊತಾರೆ ಆ ಸಾಂಗ್ನ. ಮತ್ತು ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಹಾಡಿ ಕೂಡ ಅದು ಕೂಡ ತುಂಬಾ ಫೇಮಸ್ ಆಗುತ್ತೆ ಸ್ವಲ್ಪ ದಿನ ಆದಮೇಲೂ ಕೂಡ. ಆ ಸಾಂಗ್ ಹೇಗೆ ಸೃಷ್ಟಿ ಆಯಿತು ಸರ್? ಅದು ಮುಕುಂದ ಮುರಾರಿ ಸಿನಿಮಾದು. ಹೌದು, ಉಪೇಂದ್ರ ಅವರು ಸುದೀಪ್ ಇಬ್ಬರು ಆ್ಯಕ್ಟ್ ಮಾಡಿರೋದು. ಅದರಲ್ಲಿ ಅದೊಂದು ರೀಮೇಕ್ ಸಿನಿಮಾ, ಹಿಂದಿ ರೀಮೇಕ್ ಸಿನಿಮಾ. ಹೌದು, ಅದನ್ನು ತೆಲುಗಲ್ಲೂ ಮಾಡಿದ್ದಾರೆ, ತಮಿಳಲ್ಲೂ ಮಾಡಿದ್ದಾರೆ, ಹಿಂದಿಯಲ್ಲಿದೆ. ಆ ಸಿಚುವೇಶನ್ ಬಂದಾಗ ನಾನು ಎಲ್ಲ ಹಾಡು ಕೇಳಿದೆ. ಓಕೆ. ರಿಮೇಕ್ ಬರೆಯುವಾಗ ಏನಾಗುತ್ತೆ, ಒರಿಜಿನಲ್ ಏನಿರುತ್ತೆ ಅದು ಬರೆದ್ರೆ ಏನು ಇದಿರಲ್ಲ, ಕಾಪಿ ಪೇಸ್ಟ್ ಥರ ಇರುತ್ತೆ. ಆ್ಯಂಡ್ ನಮ್ಮ ಟ್ಯೂನ್ಗಳಿಗೂ ಮ್ಯಾಚ್ ಆಗಲ್ಲ, ಈ ಥರ ಎಲ್ಲ ಇರುತ್ತೆ. ಅದೆಲ್ಲ ಒಂದು ಕಡೆ. ನಾನು ಎಲ್ಲ ಹಾಡು ಕೇಳಿದ್ಮೇಲೆ ಚೆನ್ನಾಗಿದೆ, ಒಳ್ಳೆ ಜಾಗ ಅದು. ಭಗವಂತ ಮತ್ತು ಭಕ್ತನ ಮಧ್ಯೆ ಅಥವಾ ಮನುಷ್ಯನ ಮಧ್ಯೆ, ಭಕ್ತ ಅನ್ನೋಕ್ಕಿಂತ ಮನುಷ್ಯ, ಅವ್ನು ಭಕ್ತ ಆಗಲಿ ಆಗದೆ ಇರಲಿ, ಆಸ್ತಿಕ ನಾಸ್ತಿಕ ಏನು ಬೇಕಾರಾಗಿರಲಿ, ಅವ್ರ ಮಧ್ಯೆ ನಡೆಯುವ ಆ ಕಾನ್ವರ್ಸೇಷನ್, ಅದನ್ನು ಹೇಗೆ ನಾನು ಡಿಸ್ಕ್ರೈಬ್ ಮಾಡ್ಬೋದು ಏನು ಅಂತ ಯೋಚನೆ ಮಾಡಿದಾಗ, ಹಿಂದಿ ತಮಿಳು ತೆಲುಗು ಈ ಭಾಷೆಯಲ್ಲಿರೋದನ್ನೆಲ್ಲ ಬಿಟ್ಟು ಬರೀಬೇಕು. ಆಮೇಲೆ ಟ್ಯೂನ್ ತುಂಬ ಚೆನ್ನಾಗಿ ಮಾಡಿದರು ಅರ್ಜುನ್ ಜನ್ಯ. ಅದಕ್ಕೆ ಏನು ಮಾಡೋದು, ರೀವರ್ಕ್ ಮಾಡಬೇಕಲ್ಲ, ನೀಟಾಗಿ ಅದು ಬೇರೆ ಥರ ಮಾಡಬೇಕಲ್ಲ ಅಂತ ಶುರು ಮಾಡಿದೆ. ಮುಕುಂದ ಮುರಾರಿ ಅವರು ಕೂರಿಸಿದ್ರು, ಸಿನಿಮಾ ಟೈಟಲ್ನ ಹಾಡಲ್ಲಿ ಕೂರಿಸಿದ್ರು. ಓಕೆ. ಆಮೇಲೆ ಭಗವಂತ ಮನುಷ್ಯನಿಗೆ ಹೇಳ್ತಾನೆ, ನೀನೇ ರಾಮ ನೀನೇ ಶ್ಯಾಮ, ನೀನೇ ಅಲ್ಲ ನೀನೇ ಯೇಸು, ಎಲ್ಲವೂ ನೀನೇ. ಮನುಷ್ಯನಿಗೆ ದೇವರೇ ಹೇಳ್ತಾನೆ, ನಾನಲ್ಲಪ್ಪ ಎಲ್ಲ ನೀನು, ನೀನು ಕೊಟ್ಟಿರೋ ಹೆಸರುಗಳು ನಾನು, ನನ್ನ ಹೆಸರಲ್ಲಿ ನಾನಿಲ್ಲ. ಹೆಸರನ್ನ ಆಚೆಗೆ ಒಂದು ಅನುಭೂತಿ, ಅದು ದೇವರು ಅನ್ನೋದು ಒಂದು ಚೈತನ್ಯ. ಸೊ ನೀವು ಈ ಬಿಡು ಮತಗಳ ಜಗಳ ಇದೆ ಕೆಲಸವು ಬಹಳ, ಈ ಸಾಲುಗಳೆಲ್ಲ ಭಾಳ ಫೇಮಸ್ಸು. ಬಡವನಿದೆಯ ಏನು ಗುಡಿಯ ಕಟ್ಟಿದ ಬಡವನಿದೆಯ ಗುಡಿಯಲ್ಲಿರುವೆ ನಾನು, ಗುಡಿ ಕಟ್ಟಿದ್ದ ಬಡವ ಏನಿದ್ದಾನೆ ಅವನು ಎದೆಯ ಗುಡಿಯಲ್ಲಿದ್ದೀನಿ, ನಾನು ಗುಡಿಯಲ್ಲಿಲ್ಲ. ಅದರ ಅರ್ಥ ನಾಸ್ತಿಕವಾದ ಅಲ್ಲ, ದೇವರು ಎಲ್ಲೆಲ್ಲೂ ಇದ್ದಾನೆ, ದೇವರನ್ನು ಕಾಣೋದು ಹೀಗಲ್ಲ ಅಂತ. ನನ್ನ ಸೇರಲು ದಾರಿಯು ನೂರು, ಅದಕ್ಕೇತಕ್ಕೆ ಈತ ಕರಾರು. ಹಲವಾರು ದಾರಿ ಇದೆ. ಒಬ್ಬರು ಕುರಾನ್ ಅಥವಾ ಏನು ಇಸ್ಲಾಂ ಧರ್ಮ, ಇಸ್ಲಾಂ ಪಂಥ ಇದೆ, ಕ್ರಿಶ್ಚಿಯನ್ ಪಂಥ ಇದೆ, ಹಿಂದೂ ಧರ್ಮದಲ್ಲೇ ನಾನಾ ಪಂಥಗಳಿದ್ದಾವೆ, ಪಂಥಗಳು ಮತಗಳು ಎಲ್ಲ ಇದ್ದಾವೆ. ಸೊ ಯಾವ ದಾರಿಯಲ್ಲಿ ಹೋದ್ರೂ ನಿಮಗೆ ದೇವರು ಸಿಗ್ತಾನೆ, ದಾರಿಗಳು. ಆದರೆ ಈ ತಕರಾರು ಬೇಡ, ಇದನ್ನೆಲ್ಲ ಹೇಳಬೇಕು, ಒಂದು ಸೋಷಿಯಲ್ ಕನ್ಸರ್ನ್ ಇಟ್ಕೊಂಡು ಹೇಳಬೇಕು ಹಾಡು ಅಂತ ನನಗೆ ಅನ್ನಿಸ್ತು. ಸೊ ಅದನ್ನು ಬರದೆ ಅದು ಎಷ್ಟು ಇಂಪ್ಯಾಕ್ಟ್ ಆಯಿತು ಅಂದರೆ, ನಾನು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚು ಇಂಪ್ಯಾಕ್ಟ್ ಆಯಿತು. ನಾನು ನೆಕ್ಸ್ಟ್ ಅದೇ ಕೇಳೋಣ ಅಂತ ಅಂದ್ಕೊಂಡಿದ್ದೆ. ನೀವು ಸಾಂಗ್ ಬರೀಬೇಕಾದ್ರೆ ಎಕ್ಸ್ಪೆಕ್ಟೇಷನ್ ಇರಲ್ಲ, ಇದಿಷ್ಟು ಚೆನ್ನಾಗಿ ಹೋಗುತ್ತೆ ಚೆನ್ನಾಗಿ ಹೋಗಲ್ಲ ಅನ್ನೋ ಎಕ್ಸ್ಪೆಕ್ಟೇಷನ್ ಇರಲ್ಲ. ಬಟ್ ಪರ್ಟಿಕ್ಯುಲರ್ಲಿ ಈ ಸಾಂಗ್ ಅಂತೂ ಎಕ್ಸ್ಪೆಕ್ಟೇಷನ್ ಮೀರಿದಕ್ಕಿಂತ 10 times ಜಾಸ್ತಿ ಹೋಯ್ತು ಅಂತಲೇ ಹೇಳ್ಬೋದು. ಅದು ನನಗೆ ಇಷ್ಟ ಆಗಿದ್ದೇನೆಂದರೆ, ಅಂದ್ಕೊಂಡಂಗೆ ಆಯಿತು. ಫಸ್ಟು ಇಂಥ ವಿಷಯ ಇದನ್ನ ಜನಕ್ಕೆ ರೀಚ್ ಆಗಬೇಕು ಅಂದ್ಕೊಂಡಿದ್ದೆ, ಅದು ರೀಚ್ ಆಯಿತು. ಅದು ರೀಚ್ ಆಗಿದ್ದು ಮಾತ್ರ ಅಲ್ಲ, ಅದೊಂದು ಶಾಶ್ವತವಾಗಿ ಉಳಿದಿದೆ ಇವತ್ತಿಗೂ. ಅದು ನನಗೆ ಬಹಳ ಹೆಮ್ಮೆ ಮತ್ತು ಸಂತೋಷ, ತೃಪ್ತಿ. ಈ ಯಾವುದೋ ಕೆಲವು ಹಾಡುಗಳು ಬರೆದಾಗ ತೃಪ್ತಿ ಉಳಿಯುತ್ತಲ್ಲ, ಅದು ಇದು ಒಂದು ಹಾಡು, ತೃಪ್ತಿ ಕೊಟ್ಟಂಥ ಹಾಡುಗಳಲ್ಲಿ ಇದು ಒಂದು. ಸರ್, ಕೆಲವೊಂದು ಸಾಂಗ್ಗಳು ಹೆಂಗಾಗುತ್ತೆ ಅಂದರೆ, ಒಂದು ಪಾಸಿಟಿವ್ ನೋಟ್ ಎಷ್ಟು ಬರುತ್ತೋ ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ನೆಗೆಟಿವ್ ನೋಟೂ ಅಷ್ಟೇ ಆಗುತ್ತೆ. ಅದು ಎಲ್ಲೋ ಒಂದು ಕಡೆ ಲಿರಿಸಿಸ್ಟ್ಗಳಿಗೆ ಇದಾಗುತ್ತೆ, ಪ್ರಭಾವ ಬೀರುತ್ತಾ? ಏನಿಲ್ಲ, ಈಗ ನಾವು ಬರೆಯೋದು ಸಿನಿಮಾ ಹಾಡು. ಹೌದು. ಆ ಸಿನಿಮಾ ಹಾಡಲ್ಲಿ ಸಿನಿಮಾನ ಮೀರಿ ಜನಕ್ಕೆ ಏನಾದರೂ ಹೇಳೋದಕ್ಕೆ ಟ್ರೈ ಮಾಡ್ತೀವಿ. ಹೌದು. ಸೊ
ಸೊ ಎಲ್ಲ ಹಾಡು ಸಕ್ಸಸ್ ಆಗಿಬಿಡ್ಬೇಕು, ಎಲ್ಲ ನಾವು ಅಂದ್ಕೊಂಡಂಗೆ ಆಗಬೇಕು ಅಂತ ಹೇಳೋಕ್ಕಾಗಲ್ಲ. ಅದಕ್ಕೆ ಬೇರೆ ಬೇರೆ ಇದನ್ನು ಆಗಲೇ ಹೇಳ್ತಿದ್ದೆ ಯಾರಿಗೂ, ಹಲವು ಪ್ರತಿಭೆಗಳ ಸಂಗಮನೇ ಸಿನಿಮಾ. ಒಂದು ಹಾಡು ಕೂಡ ಅಷ್ಟೇ, ಒಬ್ಬ ಕಂಪೋಸರ್ದೊಂದು ಪ್ರತಿಭೆ, ರೈಟರ್ದೊಂದು ಪ್ರತಿಭೆ, ಹಾಡುಗಾರದೊಂದು ಪ್ರತಿಭೆ, ಅರೇಂಜ್ಮೆಂಟ್ ಮಾಡೋರ್ದೊಂದು ಪ್ರತಿಭೆ, ಫೈನಲ್ ಮ್ಯೂಸಿಕ್ನ ಅದನ್ನು ಮಿಕ್ಸ್ ಮಾಸ್ಟರ್ ಮಾಡೋರ್ದೊಂದು ಪ್ರತಿಭೆ, ಎಷ್ಟು ಪ್ರತಿಭೆಗಳು ಸೇರ್ತಾವಲ್ಲ, ಹಂಗಾದಾಗ ಏನೋ ಒಂದು ವ್ಯತ್ಯಾಸ ಆಗ್ಬೋದು. ಬಟ್ ಬರೀ ಸಿನಿಮಾಗೆ ಮಾತ್ರ ಹಾಡಿಲ್ಲದೆ ಅದು ಸಾರ್ವತ್ರಿಕವಾಗಿ ಯಾವತ್ತಿಗೂ ಉಳಿಯುವಂಥ ಹಾಡುಗಳಾದರೆ ಅದಕ್ಕೆ ಜಾಸ್ತಿ ಅರ್ಥ ಇರುತ್ತೆ ಮತ್ತು ತೂಕ ಇರುತ್ತೆ, ಒಂದು ಶಾಶ್ವತತನ ಸಿಗುತ್ತೆ ಅದಕ್ಕೆ. ಓಕೆ ಸರ್, 3000ಕ್ಕೂ ಹೆಚ್ಚು ಸಾಂಗ್ಗಳನ್ನ ಬರೆದಿದ್ದಾರೆ ಸರ್. ಇಷ್ಟು ಸಾಂಗ್ಗಳಲ್ಲಿ ನಿಮಗೆ ಫ್ಯಾನ್ಸ್ಗಳು ಫೋನ್ ಮಾಡಿ ಹೇಳಿದ್ದುಂಟಾ ಈ ಸಾಂಗ್ ತುಂಬ ಚೆನ್ನಾಗಿದೆ, ನಮ್ಮ ಮನೇಲಿ ಎಲ್ಲರೂ ಕೇಳ್ತೀವಿ, ನನಗಿಷ್ಟ ಈ ಸಾಂಗ್ ಅಂತ ಕೇಳಿದ್ದ? ಸಿಕ್ಕಾಪಟ್ಟೆ ಇದೆ ಅಂತ. ಮುಂಚೆ ಆರಂಭ ಕಾಲದಲ್ಲಿ ಏನಾಗ್ತಿತ್ತು, ಫೋನ್ ಮಾಡಿ ಹೇಳ್ತಿದ್ರು, ಸಿಕ್ಕದಲ್ಲಿ ಒಂದು ಆಟೋಗ್ರಾಫ್. ಸೊ ಈ ಕ್ರಮೇಣ ಇನ್ನೂ ಈಸಿ ಆಗ್ಬಿಟ್ಟಿದೆ, ಸೋಷಿಯಲ್ ಮೀಡಿಯಾಗಳಿದೆ, ದಿನ ಒಂದಷ್ಟು ಮೆಸೇಜು ಇನ್ಸ್ಟಾಗ್ರಾಮಲ್ಲಿ ಇರುತ್ತೆ, ಫೇಸ್ಬುಕ್ಕಲ್ಲಿ ಇದ್ದೇ ಇರುತ್ತೆ, ನನಗೆ ಈ ಹಾಡಿಷ್ಟ ಆ ಹಾಡಿಷ್ಟ ಅಂತ, ಅದು ಇದ್ದೇ ಇರುತ್ತೆ. ಫೋನ್ ಮಾಡಿ ತುಂಬ ಜನ, ಈಗ ನೀನೇ ರಾಮತ್ ಕೇಳ್ತಿದ್ರಿ ನೀವು, ಆ ಹಾಡಿಗೆ ನಾನೊಂದು ಪ್ರಬಂಧನೇ ಬರೆದಿದ್ದೀನಿ ಅಂತ ಅಂದ್ರೊಬ್ರು. ನನಗೊಂದು ಬುಕ್ ಆಗೋಷ್ಟು ಆ ಹಾಡಿನ ಪ್ರತಿ ಲೈನ್ಸ್ನ ಡಿಸ್ಕ್ರೈಬ್ ಮಾಡಿ ಅದರ ಎಮೋಷನ್ಸ್ ಏನು, ಸೋಷಿಯಲ್ ಇಂಪ್ಯಾಕ್ಟ್ ಏನು ಅನ್ನೋದ್ರ ಬಗ್ಗೆ ಒಂದು ಪುಸ್ತಕನೇ ಬರೆದಿದ್ದೀನಿ ಅಂದರು. ಎಷ್ಟು ಖುಷಿ ಆಗುತ್ತಲ್ಲ ಸರ್ ಅದೆಲ್ಲ. ಹೌದು. ಆಮೇಲೆ ಅದು ಎಷ್ಟೊಂದು ಜನಕ್ಕೆ ಸುಪ್ರಭಾತ ಆಗಿದೆ. ಹೌದು ಹೌದು ಸರ್, ನಾನು ದಿನ ಬೆಳಗ್ಗೆ ಆಫೀಸ್ಗೆ ಹೋಗಿ ಇದೊಂದ್ಸಲ ಕೇಳ್ಬಿಟ್ಟು ಹೋಗ್ತೀನಿ ಅಂತ ಕೆಲವರು, ಬೆಳಗ್ಗೆ ಎದ್ದ ತಕ್ಷಣ ಒಂದ್ಸಲ ಕೇಳ್ತೀನಿ ಅಂತ. ಅದರಲ್ಲಿ ಏನಂದ್ರೆ ಒಂದು ಡಿವೈನಿಟಿನೂ ಇದೆ, ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿನೂ ಇದೆ ಹಾಡಲ್ಲಿ. ಸೊ ಹಾಗಾಗಿ ಅಂಥದ್ದಾಗಬೇಕು ಅಂತ ಸಿನಿಮಾ ಹಾಡುಗಳು ಅಂತ ಕೆಲಸ ಮಾಡೋಕೆ, ಬರೀ ಎಂಟರ್ಟೈನ್ ಮಾಡೋದ್ರ ಜೊತೆಗೆ ಸೋಷಿಯಲ್ ಆಗಿ ಏನಾದರೂ ಒಂದು ಇಂಪ್ಯಾಕ್ಟ್ ಮಾಡಬೇಕು. ಹೌದು ಹೌದು. ಸೊ ಸೋಷಿಯಲ್ ಇಂಪ್ಯಾಕ್ಟ್ ಮತ್ತು ಸಾಂಗ್ಗಳು ಈ ರೀತಿ ಇರಬೇಕು ಅನ್ನೋ ರೀತಿ ಮಾತಾಡೋದಕ್ಕೆ ಹೇಳ್ತಾ ಇದ್ದೀನಿ. ಮುಂಚೆ ಅಂದರೆ ನೀವು ಮುಂಚೆನೂ ಕೆಲಸ ಮಾಡಿದ್ದೀರಾ, 2000s ಕೆಲಸ ಮಾಡಿದ್ದೀರಾ, ಇವಾಗಲೂ ಕೆಲಸ ಮಾಡ್ತಾ ಇದ್ದೀರಾ. ಬಟ್ ಆವಾಗ ಬರ್ತಿದ್ದ ಸಾಂಗ್ಗಳಿಗೂ ಇವಾಗ ಬರ್ತಿರೋ ಸಾಂಗ್ಗಳಿಗೂ ತುಂಬ ವ್ಯತ್ಯಾಸ ಇದೆ. ಇವತ್ತೂ ನಮ್ಮ ಪೇರೆಂಟ್ಸ್ ಬಾಯಲ್ಲಿ ನಾವು ಕೇಳ್ತೀವಿ, ಆವಾಗಿನ ಸಾಂಗ್ ಅಲ್ಲ ಇವಾಗಿರೋದು, ಅದು ತುಂಬ ಕಾಮನ್ ಆಗಿಬಿಟ್ಟಿದೆ ಸರ್ ಆ ಲೈನು. ಬಟ್ ಏನಕ್ಕೆ ಚೇಂಜ್ ಆಗ್ತಿದೆ? ಹೌದು ಹೌದು ಹೌದು, ಏನಕ್ಕೆ ಆ ರೀತಿ ಸಿಗ್ತಾ ಇಲ್ಲ ಸಾಂಗ್ಗಳು ಅಂತ ನನ್ನ ಕೇಳಿದ್ರೆ, ಅವಾಗಿನ ಹಾಡುಗಳಿಗಿಂತ ಇವಾಗಿನ ಹಾಡುಗಳು ಚೆನ್ನಾಗಿದೆ. ಓಕೆ, ಅಂದರೆ ನಾನು ರಿವರ್ಸ್ ಅಲ್ಲಿ ಹೇಳ್ತೀನಿ. ಓಕೆ, ಯಾಕೆ ಅಂತಂದ್ರೆ ಭಾಳ ಸಿಂಪಲ್ಲು. ನಿಮಗೆ ನನಗಿಂತ ಹಿಂದಕ್ಕೆ ಹೋಗೋಣ, ನಾನು ಬರೆಯೋದಕ್ಕಿಂತ ಇನ್ನು ಹಿಂದೆಯಿಂದ ಅಥವಾ ತುಂಬಾ ಹಿಂದಕ್ಕೆ ಹೋದ್ರೆ ಆ ಹಾಡು ಓಲ್ಡ್ ಇಸ್ ಗೋಲ್ಡ್, ಹಳೆ ಹಾಡುಗಳು ಎಷ್ಟು ಚಂದ ಮಧುರ ಅಂತೆಲ್ಲ ಅಂತಾರಲ್ಲ, ಅದು ಸಿಂಪಲ್ ಲಾಜಿಕ್ ಇಷ್ಟೇ. ಜನಕ್ಕೆ ಬೇರೆ ಆಪ್ಷನ್ ಇರಲಿಲ್ಲ. ಎಕ್ಸಾಕ್ಟ್ಲಿ, ಹೌದು. ನಿಮಗೆ ವಿವಿಧ ಭಾರತಿ, ಆಕಾಶವಾಣಿ ಎರಡೇ ಕೇಳಬೇಕು, ಅಥವಾ ಗ್ರಾಮೋಫೋನ್ ಅಥವಾ ಕ್ಯಾಸೆಟ್ ಹಾಕೊಂಡು ಕೇಳಬೇಕಿತ್ತು. ಹೌದು, ನಿಮ್ಗೆ ಬೇರೆ ಎಲ್ಲೂ ಹಾಡು ಕೇಳಿಸ್ತಾ ಇರಲಿಲ್ಲ. ಯಾರ್ದಾದ್ರು ಮದುವೆ ಮನೆಗೆ ಹೋದ್ರೇನೋ, ಯಾವ್ದಾದ್ರು ಆರ್ಕೆಸ್ಟ್ರಾ ಇದ್ರೇನೋ ನಿಮ್ಗೆ ಹಾಡು ಕೇಳಿಸ್ತಿತ್ತು, ಬೇರೆ ಆಪ್ಷನ್ನೇ ಇರಲಿಲ್ಲ. ಹೌದು. ಬಟ್ ಇವತ್ತೇನಾಗಿದೆ, ಆಪ್ಷನ್ಸ್ ಸಿಕ್ಕಾಪಟ್ಟೆ ಇದೆ. ಹೌದು, ನಿಮಗೆ ಬೇರೆ ಬೇರೆ ಭಾಷೆ ಹಾಡುಗಳು, ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ದಿನ 100 ಹಾಡುಗಳು, ಆ ಕಡೆ ರೇಡಿಯೋಗಳು FM ಜಾಸ್ತಿ ಆಗಿದೆ, ಮಾಧ್ಯಮಗಳು TV ಮಾಧ್ಯಮಗಳು ಜಾಸ್ತಿ ಆಗಿದೆ, ದೂರದರ್ಶನಗಳು. ಸೊ ಹೀಗಾಗಿ ಮಾಧ್ಯಮಗಳೆಲ್ಲ ಜಾಸ್ತಿ ಆಗ್ತಾ ಇದೆ, ಸಿನಿಮಾ ಪ್ರಮಾಣನೂ ಜಾಸ್ತಿ ಇದೆ. ಹೌದು, 270 ಸಿನಿಮಾ ಈ ವರ್ಷ ರಿಲೀಸ್ ಆಗಿರೋದು. ಐ ಮೀನ್ 2025 ಅಲ್ಲಿ 270 ಕನ್ನಡ ಸಿನಿಮಾಗಳು. 270 ಅದೇ ನಂಬರ್ ದೊಡ್ಡದಾಗಿದೆ. ಅಷ್ಟು ಜನ ಪ್ರಯತ್ನ ಪಟ್ಟಿರ್ತಾರಲ್ವಾ ಹಾಡುಗಳಾಗಬೇಕು ಅಂತ. ನಿಮಗೆ 270 ಸಿನಿಮಾ ಇಂಟು 5 ಹಾಡು ಅಂದರೆ 1000 ಚಿಲ್ಲರೆ ಆಯಿತು ಹಾಡುಗಳು, 1200 ಹಾಡುಗಳು. ಈ 1200 ಚಿಲ್ಲರೆ ಹಾಡುಗಳು ಈ 365 ದಿವಸದಲ್ಲಿ ಬರಬೇಕಂದ್ರೆ ಸರಾಸರಿ ದಿನಕ್ಕೆ 3.5 ಹಾಡು ರಿಲೀಸ್ ಅಂತ ಅರ್ಥ. ನಿಮ್ಗೆ ಒಂದಕ್ಕಿಂತ ಒಂದು ಚೆನ್ನಾಗಿರ್ಬೇಕು, ಚೆನ್ನಾಗಿರುತ್ತೆ.
ಚೆನ್ನಾಗಿದ್ರು ನೀವು ಅದು ಚೆನ್ನಾಗಿದೆ ಅಂತ ಫೀಲ್ ಮಾಡೋ ಹೊತ್ತಿಗೆ ಅದಕ್ಕಿಂತ ಚೆನ್ನಾಗಿರೋದು ನಾಳೆ ಇನ್ನೊಂದು ಬಂದ್ಬಿಟ್ಟಿರುತ್ತೆ. ಹೌದು ಹೌದು. ಆದ್ರೆ ಹಿಂದೆ ಹಾಗಿರ್ಲಿಲ್ಲ. ಹ್ಮ್ ಹ್ಮ್ ಅದು ಕಡಿಮೆ ವಾಲ್ಯೂಮ್ ಕಡಿಮೆ ಇತ್ತು. 40 ಸಿನಿಮಾ 50 ಸಿನಿಮಾ ಅಷ್ಟೇ ಇರ್ತಿತ್ತು. ಹೌದು. ಅದು ಒಂದು ಲೈಫ್ ಸ್ಪ್ಯಾನ್ 365 ದಿವಸ ಇದೆ. 40-50 ಸಿನಿಮಾ ನೀವು ಕೇಳೋದಕ್ಕೆ. ಈಗ 270 ಸಿನಿಮಾನ ಕೇಳಬೇಕು. ಇದು ಮಾತ್ರ ಅಲ್ಲ, ನಮ್ಗೆ ಈ ಸೋಷಿಯಲ್ ಮೀಡಿಯಾ ಎಲ್ಲ ಜೋರಾಗಿರೋದ್ರಿಂದ ತಮಿಳ್ ಸಿನಿಮಾ, ಹಿಂದಿ ಸಿನಿಮಾ, ಮಲಯಾಳಂ, ತೆಲುಗು ಎಲ್ಲ ಭಾಷೆಯ ಹಾಡುಗಳು ಕೂಡ ಈಸಿಯಾಗಿ ಡಂಪ್ ಆಗ್ತಿದ್ದಾರೆ. ಹೌದು. ಮುಂಚೆನೂ ಆಗ್ತಿತ್ತು, ಮುಂಚೆ ಆಗ್ತಿದ್ದು ಪ್ರಮಾಣ ಕಡಿಮೆ. ಅವರು 200 ಸಿನಿಮಾಗಳು ಮಾಡ್ತಾ ಇದ್ರಲ್ಲ, ಅವ್ರೇನು ಕಡಿಮೆ ಮಾಡ್ತಾ ಇಲ್ಲ. ಹೌದು. ಸೊ ಎಲ್ಲ ಇಲ್ಲಿ ಬರುತ್ತೆ. ಇಷ್ಟೆಲ್ಲ ಪೈಪೋಟಿಗಳ ಮಧ್ಯೆ ಕನ್ನಡದ ಒಂದು ಹಾಡು ಗೆಲ್ಲಬೇಕಾಗಿದೆ. ಹೌದು. ನಿಮಗೆ ಹಿಂದೆ ಈ ಪ್ರಾಬ್ಲಮ್ ಇರಲಿಲ್ಲ. ಹಂಗಾಗಿ ಇವತ್ತು ಕಾಂಪಿಟೇಷನ್ ಚೆನ್ನಾಗಿದೆ. ಆಲ್ರೆಡಿ ಹಿಂದಿನವ್ರು ತುಂಬಾ ಬರೆದು ಬಿಟ್ಟಿದಾರಲ್ಲ, ಈಗ ನಾನೇನು ಬರೀಬೇಕು ಅಂತ ಹೊಸತನದ ಹುಡುಕಾಟ ಇದೆ ಈಗ ಎಲ್ಲರೂ. ಹೌದು ಹೌದು ಹೌದು. ಅದು ಸಿನಿಮಾ ಮಾಡೋರಿಂದ ಆಗ್ಬೋದು, ಹಾಡು ಬರೆಯೋರಿಂದ ಆಗ್ಬೋದು, ಪ್ರತಿಯೊಬ್ಬರಲ್ಲೂ ಹೊಸತನದ ಹುಡುಕಾಟ ಇದೆ. ಅದು ನಿಮಗೆ ಹೊಸ ಹೊಸ ವಿಷಯಗಳನ್ನು ಕೊಡ್ತಾ ಇದೆ, ಹೊಸ ಆಲೋಚನೆಗಳಲ್ಲಿ ಬರ್ತಾ ಇದೆ ಹಾಡುಗಳು. ಈಗ ನಿಮಗೆ ಈಗ ಹೇಳಿ, ಆಮೇಲೆ ಈ ನಮ್ಮಲ್ಲಿ ಏನಂತಂದ್ರೆ ಯಾವಾಗಲೂ ಅಷ್ಟೇ ನಾಸ್ಟಾಲ್ಜಿಯಾ ಅಂತ, ನಾನು ಬಾಲ್ಯದಲ್ಲಿ ಎಷ್ಟು ಚೆನ್ನಾಗಿತ್ತಲ್ಲ, ಹೌದು ಹೌದು ಹೌದು, ಇದು ಎಲ್ರಿಗೂ ಇರುತ್ತೆ. ಆವಾಗ ಚೆನ್ನಾಗಿತ್ತು ಅಂತ. ಯಾಕೆಂದ್ರೆ ವರ್ತಮಾನ ನಮ್ಗೆ ಅಸಹನೀಯ ಆಗ್ಬಿಡುತ್ತೆ, ಹಿಂದೆನೆ ಚೆನ್ನಾಗಿತ್ತಲ್ಲ ಅಂತ. ಇದು ಎಲ್ಲರಿಗೂ ಲೈಫಲ್ಲಿ ಇದಾಗುವಂಥದ್ದೇ. ಯಾಕೆಂದ್ರೆ ನಾವು ಎಂಜಾಯ್ ಮಾಡ್ತೀವಿ, ಹಿಂದಿನ ಒಂದು ನೆನಪುಗಳನ್ನ ನಾವು ಎಂಜಾಯ್ ಮಾಡೋಕೆ ಶುರು ಮಾಡ್ತೀವಿ. ಹಾಗಾಗಿ ನಾಸ್ಟಾಲ್ಜಿಯಾ ಯಾವತ್ತಿಗೂ ಸೂಪರೇ. ಹಳೆ ಹಾಡುಗಳು ಯಾವತ್ತೂ ಸೂಪರ್. ಇವತ್ತಿನ ಹಾಡುಗಳೇನಿದೆ ಇನ್ನೊಂದು 10-15 ವರ್ಷ 20 ವರ್ಷ ಆದ್ಮೇಲೆ ಈ ಕಾಲಘಟ್ಟದ ಮಾತಾಡ್ತಾರೆ. ಆವಾಗ ನಾನು ನಮ್ಮ ಬಾಲ್ಯದಲ್ಲಿ ಹಿಂಗಿತ್ತು ಹಾಡು. ಹೌದು. ಈಗ ಆಲ್ರೆಡಿ ನಾವು ಅದನ್ನ ಶುರು ಮಾಡಿದ್ವಿ. 2000s ಅಲ್ಲಿ ಸುದೀಪ್ ಅವ್ರದ್ದು, ದರ್ಶನ್ ಅವ್ರದ್ದು ಏನ್ ಸಾಂಗ್ಸ್ಗಳು ಬಂತಲ್ಲ, ಅದೆಲ್ಲ ತುಂಬಾ ಚೆನ್ನಾಗಿದ್ಯಪ್ಪ, ಇವಾಗಿರೋದು ಅಷ್ಟಕ್ಕಷ್ಟೇ ಅನ್ನೋ ತರ ನಾವು ಇವಾಗ ಮಾತ್ರ ಆಲ್ರೆಡಿ ಶುರು ಮಾಡಿದ್ದೀವಿ. ನೀವು ಹೇಳಿ, ನಾವು ಹಂಸಲೇಖ ಅವ್ರು ಬಂದಾಗ ಉದಯ್ ಶಂಕರ್, ಆರ್ ಎನ್ ಜಯಗೋಪಾಲ್ ಎಲ್ಲ ಎಷ್ಟು ಚೆನ್ನಾಗಿ ಬರೀತಿದ್ರು. ಯಾರು ಹಂಸಲೇಖ ಬಂದು ಹಿಂಗೆ ಏನು ಬಾಲು ಮಾಲು ಅಂತೆಲ್ಲ ಬರೀತಾರೆ ಅಂತ ಅಂದ್ಕೋತಿದ್ರು. ಒಂದಷ್ಟು ವರ್ಷ ಆಯ್ತಾ, ಹಂಸಲೇಖ ಏನು ಅದ್ಭುತ ಬರೀತಿದ್ದಾರೆ ಅಂತ ಇವತ್ತು ಮಾತಾಡ್ತೀವಿ. ಸೊ ಇವತ್ತಿನ ರೈಟರ್ಸ್ನ ನಾಳೆ ಮಾತಾಡ್ತಾರೆ. ಈ ನಮ್ಮಲ್ಲಿರುವಂತ ಅದೊಂದು ಇದು ಮೇ ಬಿ ಅದಕ್ಕೆ ಸೊಲ್ಯೂಷನ್ ಇಲ್ಲ ಅನ್ಸುತ್ತೆ ಸರ್. ಯಾವಾಗಲೂ ಅಷ್ಟೇ. ಹೌದು ಹೌದು. ಫಾದರ್ಸ್ ಡೇ ಬಂತು ಅಂತಂದ್ರೆ ಅಪ್ಪ ಐ ಲವ್ ಯಪ್ಪ ಸಾಂಗ್ ಅಂತೂ ಪ್ರತಿಯೊಂದು ಮನೆಯಲ್ಲೂ ಪ್ರತಿಯೊಂದು ಇವೆಂಟಲ್ಲೂ ನಾವು ಕೇಳ್ತೀವಿ. ಇವತ್ತು ಅಷ್ಟೇ, ಆ ಸಾಂಗ್ ಸೃಷ್ಟಿಯಾಗಿದ್ದ ದಿನದಿಂದ ಇವತ್ತಿನ ಕ್ಷಣದವರೆಗೂ ಸ್ಪೆಷಲಿ ಹುಡುಗಿಯರಿಗೆ ತುಂಬ ಸ್ಪೆಷಲ್ ಸಾಂಗ್ ಅದು. ಮೇ ಬಿ ನೀವು ಅದನ್ನು ಹುಡುಗಿಯರಿಗೆ ಗಿಫ್ಟ್ ಮಾಡಿದ್ರಿ ಅಂತಲೂ ಹೇಳ್ಬೋದು. ಆ ಸಾಂಗ್ ಹೇಗೆ ಶುರು ಆಯಿತು ಸರ್? ನಾನು ತಂದೆ ಬಗ್ಗೆ ಮಾಡಬೇಕಂತೇಳಿ ಒಂದಷ್ಟು ಪದ್ಯ ಬರ್ಕೊಂಡಿದ್ದೆ. ಸಿನಿಮಾಗಾಗಬೇಕು ಅಂತ ಒಂದು ಹಾಡು ಮಾಡ್ಕೊಂಡಿದ್ದೆ. ಯಾಕೆ ತಂದೆ ಮೇಲೆ ಹಾಡು ಮಾಡಿಲ್ಲ ಅಂತ. ಸೊ ಇದೇ ಟೈಮ್ಗೆ ನಮ್ಮ ತರುಣ್ ತಗೊಂಬಂದ್ರು ಈ ಕಂಟೆಂಟು. ಸರ್, ಅಪ್ಪನ ಮೇಲೆ ಒಂದು ಹಾಡು, ಅಪ್ಪ ಮಗಳು, ಇದು ನಾನು ಒಳ್ಳೆ ಜಾಗ ಆಯಿತು, ಇದು ಆಲ್ರೆಡಿ ನಾನು ಕನ್ಸೀವ್ ಮಾಡ್ಕೊಂಬಿಟ್ಟಿದ್ದೀನಿ, ಏನು ಬರೀಬೇಕು ಅಂತ, ಅದು ಕರೆಕ್ಟಾಗಿರುತ್ತೆ ಇದಕ್ಕೆ ಅಂತ ಹೇಳಿ ಶುರು ಮಾಡಿದೆ. ನಿಮ್ಗೆ ಇಡೀ ಸಿನಿಮಾಲ್ ನೋಡಿದ್ರೆ ಅದೊಂದು ಸಣ್ಣ ಪಾರ್ಟ್ ಅಷ್ಟೇ. ಹೌದು ಹೌದು. ಅಪ್ಪ ಮಗಳದ್ದು ಒಂದು ಎಪಿಸೋಡು. ಬಟ್ ಅದನ್ನು ಸ್ಟ್ರಾಂಗ್ ಮಾಡಬೇಕು, ಆ ಬಾಂಡೇಜ್ನ ಬೇರೆ ಥರ ಹೇಳಬೇಕು ಅಂತ ಬರೆದಿದ್ದು. ಅದು ಖಾಲಿ ಇರೋ ಜಾಗ ಸಿನಿಮಾದಲ್ಲಿ ಯಾವಾಗಲೂ ಅಷ್ಟೇ, ಯಾವುದು ಸ್ಪೇಸ್ ಖಾಲಿ ಇದೆ ಹುಡುಕಿದ್ರೆ ಅಲ್ಲಿ ನಾವೇನಾದರೂ ಫಿಲಪ್ ಮಾಡ್ಬೋದು. ನಿಮ್ಗೆ ಅಪ್ಪನ ಹಾಡು ಅಂತ ಹಿಂದೆ ತಿರುಗಿ ನೋಡಿದ್ರೆ ಅಣ್ಣವ್ರದ್ದು ಒಂದೇ ಒಂದು ಸಿಗುತ್ತೆ. ಹೌದು ಹೌದು. ದೇವತಾ ಮನುಷ್ಯ ಸಿನಿಮಾದ ಒಂದು ಹಾಡು ಸಿಗುತ್ತೆ. ಅದು ಪರಿಪೂರ್ಣವಾಗಿ ಮಗಳು ಅಪ್ಪನ ಪ್ರೈಸ್ ಮಾಡಿನೋ ಅಥವಾ ಆ ಥರದ್ದಲ್ಲ, ಜನರಲ್ ಆಗಿ ಅಪ್ಪನ ಬಗ್ಗೆ ಅಲ್ಲ, ಅದೊಂದು ಸನ್ನಿವೇಶಕ್ಕಿದೆ. ಬಟ್ ಜನರಲ್ ಆಗಿ ಆಗ್ಬೇಕು, ಎಲ್ರಿಗೂ ಆಗ್ಬೇಕು ಅಂತ ಹೇಳಿ ಮಾಡಿದೆ. ಅದು ಮಗಳು ಅನ್ನೋದೊಂದು ಸಾಲು ಬಿಟ್ಬಿಟ್ರೆ ಅದರಲ್ಲಿ ಮಗ ಕೂಡ ಅದನ್ನ ಹೇಳ್ಬೋದು, ಹೇಳ್ತಾನೆ ಇವತ್ತಿಗೂ ಅಷ್ಟೇ. ಅದು ಹಂಗೆ ಅದು ಹಾಡು. ಬಟ್ ಸ್ಪೆಷಲಿ ಹುಡುಗಿಯರು ಜಾಸ್ತಿ ಯೂಸ್ ಮಾಡ್ತಾರೆ ಅದನ್ನ. ಏನಕ್ಕೆ ನಾನು ಯೂಸ್ ಮಾಡ್ತೀನಿ ಅದನ್ನ. ಸಿಕ್ಕಾಪಟ್ಟೆ ಜನ, ಅದಕ್ಕೆ ಎಷ್ಟು ಜನ ಪೊಲಿಟಿಷಿಯನ್ಸ್ ಇಂದ ಹಿಡಿದು. ಹೌದು ಸರ್. ಅಷ್ಟೇ ನಮ್ಮ ಮುಖ್ಯಮಂತ್ರಿಗಳದ್ದು ಮಗಳದು ಮದುವೆಯಲ್ಲೇನೋ ಪ್ಯಾಲೇಸ್ ಅಲ್ಲಿ ಅದನ್ನೇ ಹೈಲೈಟ್ ಆಯ್ತದು ಹಾಡು. ಅವ್ರ ಮಗಳು ಹಾಡಿ ಅಪ್ಪ ಐ ಲವ್ ಯಪ್ಪ ಹಾಡಿ ಹೈಲೈಟ್ ಆಯ್ತು. ಆಮೇಲೆ ಆ ಥರ ತುಂಬಾ ಯಾವುದೇ ಜಾಗದಲ್ಲಿ. ಈಗ ಅನುರಾಧ ಭಟ್ ಅವರು ಅವತ್ತಿನಿಂದ ಇವತ್ತಿನ ತನಕ ಎಷ್ಟು
ಕಾರ್ಯಕ್ರಮ ಮಾಡಿದಾರೋ ಹೌದು ಪ್ರತಿ ಕಾರ್ಯಕ್ರಮದಲ್ಲಿ ಆ ಹಾಡನ್ನ ಹಾಡಿಸ್ತಾರೆ ಜನ. ಹೌದು ಹೌದು ಅದು ಬೇಕೇ ಬೇಕು ಅಂತ ಕೇಳ್ತಾರೆ. ಹೌದು ಸೊ ಹಾಗೆ ಅದು ಇಂಪ್ಯಾಕ್ಟ್ ಆಯ್ತು ಹೌದು ಸಿಕ್ಕಾಪಟ್ಟೆ. ಸರ್ ಹೌದು. ಅಂದ್ರೆ ನೀವು ಎಕ್ಸ್ಪೆಕ್ಟ್ ಮಾಡಿದ್ರ ಇಷ್ಟು ಇಂಪ್ಯಾಕ್ಟ್ ಆಗುತ್ತೆ ಈ ಸಾಂಗ್ ಅನ್ನೋದು? ಆಗಬೇಕು ಅನ್ಕೊಂಡು ಮಾಡಿದ್ದೆ, ಓಕೆ, ಆಗ್ಬೇಕು. ಆಗ್ಲೇಬೇಕು ಅನ್ನೋ ಥರ. ಹೌದು ಹೌದು. ಮತ್ತೆ ಇದರಲ್ಲಿ ಕಾಶಿನಾಥ್ ಅವರು ಆಕ್ಟ್ ಮಾಡಿರೋದು. ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಕಾಶಿನಾಥ್ ಅವರು ನನಗೆ ಆರಂಭ ಕಾಲದಿಂದ ಪರಿಚಯ. ಹೌದು ಹೌದು ಪರಿಚಯ. ಅವ್ರ ಜೊತೆ ಒಂದೊಳ್ಳೆ ಬಾಂಧವ್ಯ ಇತ್ತು. ಹೌದು. ಈ ಸಿನಿಮಾ ಹಾಡು ಶೂಟಿಂಗ್ ಆದಮೇಲೆ ನನಗೆ ಸಿಕ್ತಿದ್ರು ಒಂದು ಕಡೆ ಒಂದು ಇದರಲ್ಲಿ ಸ್ಟುಡಿಯೋಲಿ ಅನ್ಸುತ್ತೆ ಸಿಕ್ಕಿದ್ರು. ಮತ್ತು ಈ ಹಾಡು ತುಂಬ ಚೆನ್ನಾಗಿದೆ ರೀ, ನನಗೆ ಭಾಳ ಇಷ್ಟ ಆಯಿತು, ನಾನೇನೋ ಅಂದ್ಕೊಂಡಿದ್ದೆ, ನಾನು ಎಲ್ಲಿಂದ ಎಲ್ಲೋ ತಂತು ಈ ಹಾಡು ಅಂತ. ಹೌದು ಹೌದು. ಸೊ ಅವರು ಆರಂಭದಿಂದ ಮಾಡಿದ ಸಿನಿಮಾಗಳು ಒಂದು ತುಂಟತನದ ಸಿನಿಮಾಗಳು. ಹೌದು ಹೌದು. ಈ ಸಿನಿಮಾ ಅವ್ರಿಗೊಂದು ಸೀರಿಯಸ್ ಒಂದು ಒಳ್ಳೆಯ ವಿದಾಯವನ್ನು ಕೊಡ್ತು ಈ ಹಾಡು. ಅಲ್ಲ ಹೌದು ಹೌದು ಸರ್, ಆಕ್ಚುಲಿ ಹೌದು. ಮತ್ತೆ ಅವ್ರು ಮಾಡ್ಕೊಂಬಂದಿದ್ದ ಪಾತ್ರಗಳೆಲ್ಲದೂ ಡಿಫ್ರೆಂಟ್ ಆಗಿತ್ತು, ಬಟ್ ಇದು ಆಕ್ಚುಯಲ್ ತಂದೆ ತರನೇ ತೋರಿಸ್ತಾರೆ. ಭಾಳ ಎಮೋಷನ್ ಆಗಿ. ಹೌದು ಹೌದು. ಅಂಡ್ ಈ ಹಾಡಿನ ಬಗ್ಗೆನೇ ನಾನು ಭಾಳಷ್ಟು ಹೇಳ್ಬೇಕು. ಹಂಗೆ ನೋಡಿದ್ರೆ ಒಂದೊಂದು ಹಾಡಿನ ಇಂಪ್ಯಾಕ್ಟ್ ಬಗ್ಗೆ ಮಾತಾಡ್ತಿದ್ದೀವಲ್ಲ, ಒಬ್ಬ ಒಂದು ದಿವಸ ಫೋನ್ ಮಾಡ್ದ, ಓಕೆ, ಮೆಜೆಸ್ಟಿಕಲ್ಲಿ ಇದ್ದೀನಿ ಸರ್ ನಾನು ಅಂತ. ಹೇಳಪ್ಪ ಅಂದೆ. ನಾನು ಈಗ ನನ್ನ ತಂದೆ ಹೊಲದಲ್ಲಿರ್ತಾರೆ, ಉತ್ತರ ಕರ್ನಾಟಕ ಹೊಲದಲ್ಲಿರ್ತಾರೆ. ನಾನು ಇಲ್ಲಿ ಬೆಳಗ್ಗೆ ಈಗ ರಾತ್ರಿ ಬಸ್ ಹತ್ತೀನಿ, ಬೆಳಗ್ಗೆ ಅಲ್ಲಿ ಇಳಿಯೋ ಹೊತ್ತಿಗೆ ನಮ್ಮಪ್ಪ ಹೊಲದಲ್ಲಿರ್ತಾರೆ. ಹೋಗಿ ಕಾಲಿಗೆ ಬಿದ್ದು ತಪ್ಪಾಯಿತು ಅಂತ ಕೇಳ್ಕೊತೀನಿ. ಯಾಕಪ್ಪ? 11 ವರ್ಷ ಆಯಿತು ಸರ್ ನಾನು ನಮ್ಮ ಅಪ್ಪನ ಜೊತೆ ಮಾತಾಡಿ, ಕೋಪ ಮಾಡಿಕೊಂಡು ಜಗಳ ಮಾಡಿಕೊಂಡು. ಈ ಥರ ನೂರಾರು ಜನ, ಸಾವಿರಾರು ಜನ ತಂದೆ ಜೊತೆ ಹೇಳಲಾಗದ ಎಷ್ಟೋ ಅನುಭವಗಳನ್ನು, ಒಂದು ಏನು ಭಾವನೆಗಳನ್ನ ಈ ಹಾಡಿ ಹಂಚ್ಕೊಂಡ್ರು. ಹೌದು ಸರ್. ಮತ್ತು ಈ ಹಾಡು ಆದಮೇಲೆ ಅವ್ರ ಈಗೋಗಳೆಲ್ಲ ಸತ್ತೋಯ್ತು ಎಷ್ಟೋ ಜನಕ್ಕೆ. ಆಮೇಲೆ ತಂದೆಯರು ಅಷ್ಟೇ, ಅವ್ರ ತಂದೆ ಬಗ್ಗೆ ಫೀಲ್ ಮಾಡಿಕೊಂಡ್ರು. ಹೌದು ಹೌದು. ಸೊ ಪ್ರತಿಯೊಂದು ಇದೆ. ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋದ್ರು ಅಲ್ಲಿ ಮಹಿಳೆಯರು ಬಂದು ಮಾತಾಡೋದೇ ಅದು. ಸರ್ ಅಪ್ಪ ಐ ಲವ್ ಯು, ನಂಗೆ ಭಾಳ ಇಷ್ಟ ಸರ್, ನಾನು ಎಷ್ಟು ಸಲ ಹಾಡಿದ್ದೀನೋ, ಕಣ್ಣೀರಿಟ್ಟಿದ್ದೀನೋ ಅಂತ ಹೇಳ್ಕೊತಾರೆ. ಹೌದು ಹೌದು. ನನ್ನ ಮಗಳು ಏನಾದರೂ ಕೇಳಿದ್ರೆ, ಅಂದ್ರೆ ಈಗ ಯಾಕಮ್ಮ ಮೊನ್ನೆ ತಾನೇ ತೊಗೊಂಡಿದ್ಯಲ್ಲ ಹಬ್ಬಕ್ಕೆ, ಮತ್ತೆ ದಿನ ಇದಾಯ್ತು, ಎಲ್ಲ ಕೊಡಿಸುವ ಸಾವುಕಾರ ಅಪ್ಪ ಅಂತಾಳೆ. ನನಗೇನೆ ನಿಮ್ಮ ಮಾಡಿ ನಿಮಗೆ ಅಂತೇಳಿ ನಕ್ಕೊಂಡು ಆಯ್ತಪ್ಪ ಅಂತದ್ದು. ಅಂದರೆ ಆ ಹಾಡನ್ನ ಹೇಗೆಲ್ಲ ಇದು ಮಾಡ್ತಾರೆ. ಹೌದು ಹೌದು. ಅಂದ್ರೆ ಇದು ಆಕ್ಚುಲಿ ಈ ಫನ್ನಿ ಮೂಮೆಂಟ್ಸ್ಗಳೆಲ್ಲ ಎಷ್ಟು ಇಂಪ್ಯಾಕ್ಟ್ ಆಗುತ್ತಲ್ಲ ಸರ್. ನಾನು ಲೈಟ್ರ್ ವೇನು ಹೇಳ್ತಾ ಇದ್ದೀನಿ, ಹೌದು ಹೌದು ಹೌದು. ಎಲ್ಲ ಥರ ಎಂಜಾಯ್ ಮಾಡ್ತಾರೆ. ಅಂದ್ರೆ ನಿಮಗೆ ಅನ್ಸಲ್ವಾ ಅವಾಗ ನಾನು ಬರ್ದಿರೋದನ್ನ ನನಗೆ ಹಾಡ್ತಿದ್ದಾರಲ್ಲ ಬೇಕು ಅಂತ? ನೀವು ಬರೆದಿರೋದೇ 3000 ಸಾಂಗ್ಗಳಿದೆ, 3000ಕ್ಕಿಂತ ಹೆಚ್ಚಾಗಿದೆ ಆಲ್ರೆಡಿ. ಇವಾಗ ನಿಮ್ಮನ್ನು ಬಿಟ್ಟು ಬೇರೆಯವರು ಸಾಂಗ್ಗಳನ್ನ ಬರೀತಾ ಇದ್ದಾರೆ. ಅವರಲ್ಲಿ ನಿಮಗೆ ತುಂಬ ಇಷ್ಟ ಆಗೋ ಅಂಥದ್ದು ಯಾವುದು ಮತ್ತು ಯಾರು? ಯಾವ ಸಾಂಗ್ ಇಷ್ಟ ಆಗುತ್ತೆ? ಅಲ್ಲ, ಒಬ್ಬೊಬ್ರದ್ದು ಒಂದೊಂದು ವಿಷಯಗಳು ಇಷ್ಟ. ಹೌದು ಹೌದು. ಅಂದರೆ ಅವ್ರದ್ದು ಸ್ಟೈಲ್ ಒಂದೊಂಥರ. ಒಬ್ಬೊಬ್ರು ಸ್ಟೈಲ್ ಒಂಥರ, ಯೋಗರಾಜ್ ಭಟ್ರ ಸ್ಟೈಲ್ ಒಂಥರ, ಅದು ಇಷ್ಟ ಆಗುತ್ತೆ. ಕವಿರಾಜ್ ಒಂಥರ, ಕಾಯ್ಕಿಣಿ ಅವ್ರದ್ದು ಇನ್ನೊಂಥರ, ಮನೋಹರ್ ಅವ್ರದ್ದೊಂದು, ಕಲ್ಯಾಣ್ ಅವ್ರದ್ದೊಂದು, ಹೊಸ ಹುಡುಗರು, ತ್ರಿಲೋಕ್ ತ್ರಿವಿಕ್ರಮ್, ನಾಗಾರ್ಜುನ್ ಶರ್ಮಾ, ಪ್ರಮೋದ್ ಮರವಂತೆ, ಎಲ್ಲರೂ ಚೆನ್ನಾಗಿ ಬರೀತಿದ್ದಾರೆ. ಎಲ್ಲರೂ ಒಬ್ಬೊಬ್ರದ್ದು ಒಂದೊಂದು ಸ್ಟೈಲ್ ಕಂಡುಕೊಳ್ತಾ ಇದ್ದಾರೆ. ಅದೆಲ್ಲ ಇಷ್ಟ ಆಗುತ್ತೆ. ಹೌದು. ಅಂದರೆ ಯಾವುದನ್ನು ಫಿಲ್ಟರ್ ಮಾಡೋಕ್ಕಾಗಲ್ಲ ಸರ್. ಸ್ಪೆಷಲಿ ಅಂದರೆ ನಾವು ಆಡಿಯನ್ಸ್ ಅಂದರೆ ನಮಗೆ ಬ್ಯಾಕ್ಗ್ರೌಂಡ್ ಏನೂ ಗೊತ್ತಿರಲ್ಲ, ನಾವು ಅಂದ್ಕೊಂಡ್ಬಿಡ್ತೀವಿ ಇದು ಚೆನ್ನಾಗಿದೆ, ಇದು ಚೆನ್ನಾಗಿಲ್ಲ, ಹಾಗೆ ಹಿಂಗೆ ಅಂತ ಅಂದ್ಕೊತೀವಿ. ಬಟ್ ನೀವು ಆ ಪಾಯಿಂಟಲ್ಲಿದ್ದು ನೀವು ಆ ಪ್ರೊಸೆಸ್ನ ನೋಡಿರೋದಕ್ಕೆ ಅಂದರೆ ಭೇದ ಭಾವ ಅನ್ನೋ ಆ ಥರ ಎಲ್ಲ ಮಾಡೋದಕ್ಕಾಗಲ್ಲ ನೀವು. ಇಲ್ಲ, ಅದು ಯಾಕೆಂದರೆ ನಾವು ಈಗ ನಾನಂತೂ ಬೇಸಿಕಲಿ ನಾನು ಲಿರಿಸಿಸ್ಟ್ ಆಗಬೇಕು ಅಂತ ಸಿನಿಮಾಗೆ ಬಂದಿದ್ದಲ್ಲ. ಹೌದು ಆಯಿತಾ. ಆ್ಯಂಡ್ ಇಲ್ಲಿವರೆಗೂ ಇಷ್ಟು 3000 ಹಾಡು ಬರೀತೀನಿ ಅಂತ ನಾನು ಕಲ್ಪನೆನೂ ಮಾಡ್ಕೊಂಡಿರಲಿಲ್ಲ. ಆಗೋಗಿದೆ, ಬರೆದಾಗಿದೆ, ಕೆಲಸ ಮಾಡಿದ್ದಾಗಿದೆ. ಈ ನನಗೆ ಯಾವ ಇದು ಇಲ್ಲ, ಈರ್ಷೆ ಇಲ್ಲ, ಆರಂಭ ಕಾಲದಿಂದ ಇಲ್ಲ. ಯಾಕೆಂದರೆ ನನ್ನದೇನು ಕೆಲಸನೋ ನಾನು ಮಾಡ್ಕೊಂಡಿದ್ದೀನಿ. ಇನ್ನೊಂದು ಕಡೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಪ್ರತಿಯೊಬ್ಬ ರೈಟ್ರು ಕೂಡ ಅವ್ರವ್ರದ್ದೇ ಆದಂಥ ಒಂದು ಯೂನಿಕ್ ವಿಷಯಗಳಲ್ಲಿ ಕಿಲಾಡಿಗಳಿದ್ದಾರೆ. ಅದು ನಾವು ರೆಸ್ಪೆಕ್ಟ್ ಮಾಡಬೇಕು. ಒಬ್ಬೊಬ್ರದ್ದು ಒಂದೊಂದು, ಎಲ್ಲ ಹಾಡು ಇಷ್ಟ ಆಗ್ಬಿಡಲ್ಲ. ಈಗ ನನ್ನದೇ ಹಾಡುಗಳು, ನನ್ನ ಎಲ್ಲ ಹಾಡುಗಳು ಸೂಪರ್ ಹಿಟ್ ಅಲ್ಲ, ನನ್ನ ಎಲ್ಲ ಹಾಡುಗಳು ಇದೆ ಅಂತ ಅಲ್ಲ. ಹಾಗೆ ಎಲ್ರದ್ದು
ಈಗ ಕಾಯ್ಕಿಣಿಯವ್ರದ್ದು ಒಂದಷ್ಟು ಬಾ ಅನ್ಸುತ್ತೆ ಲೈನ್ಸು, ಹೌದು ಹೌದು ಯೋಗರಾಜ್ ಭಟ್ರದ್ದು ಅನಿಸುತ್ತೆ. ನಾನು ಉದಾಹರಣೆಗೆ ಹೇಳ್ತೇನೆ, ಯಾರದೇ ಅನ್ನಿಸ್ದಾಗ ಫೋನ್ ಮಾಡಿ, ಪ್ರಮೋದ್ ಮರವಂತೆ ಕೂಡ ಫೋನ್ ಮಾಡಿ ಹೇಳಿದ್ದೀನಿ, ಇದು ಚೆನ್ನಾಗಿದೆಮ್ಮ, ಕವಿರಾಜ್ಗೆ ಹೇಳಿದ್ದೀನಿ ಇದು ಚೆನ್ನಾಗಿದೆಮ್ಮ ಅಂತ. ಹಾಗೆ ಅದೇ ಇಂಥದ್ದು ಒಂದು ಲೈನು ನಮ್ಗೆ ಹೊಳಿಲಿಲ್ವೇ, ಹೌದು ಎಷ್ಟು ಚೆನ್ನಾಗಿದೆಲ್ಲ ಅನಿಸುತ್ತೆ. ಹೌದು ಅಂದರೆ ಎಕ್ಸ್ಪ್ಲೋರ್ ಮಾಡ್ತಾನೇ ಇರಬೇಕಲ್ಲ ಸರ್ ನೀವು. ಅದೇ ಮಜಾ ಇದೆ. ನಾವು ಟೆಕ್ನಿಷಿಯನ್ಸ್ ಯಾವಾಗಲೂ ಪ್ರೂವ್ ಮಾಡ್ತಾನೆ ಇರಬೇಕು. ಹೌದು ಹೌದು ನಾವು ಮಾಡ್ತಾ ಇದೀವಿ, ನಾವು ಇನ್ನೂ ಗಟ್ಟಿ, ನಮ್ಮ ಟ್ಯಾಲೆಂಟು, ನಮ್ಮ ಥಾಟ್ಸು ಇನ್ನೂ ಸ್ಟ್ರಾಂಗ್ ಆಗಿದೆ ಡೇ ಬೈ ಡೇ ಅಂತ ನಾವು ಪ್ರೂವ್ ಮಾಡ್ತಾ ಇರಬೇಕು. ಹೌದು ಹೌದು ಹೌದು. ಓಕೆ ಸರ್, ನಮ್ಮ ಜೊತೆ ಕೂತ್ಕೊಂಡು ನಿಮ್ಮ ಪ್ರೀಶಿಯಸ್ ಟೈಮ್ನ ಕೊಟ್ಟು ನಿಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿದ್ದೀರಾ. ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ಸೊ ವೀಕ್ಷಕರೇ, ನೋಡಿದ್ರಲ್ಲ ನಮ್ಮ ವಿ ನಾಗೇಂದ್ರ ಪ್ರಸಾದ್ ಅವರು ಬರೆದಂಥ ಅಪ್ಪ ಐ ಲವ್ ಯುಪ್ಪ, ನೀನೇ ರಾಮ ನೀನೇ ಶ್ಯಾಮ ಸಾಂಗ್ಗಳು ಹೇಗೆ ಸೃಷ್ಟಿಯಾಯಿತು, ಅವರಿಗೆ ಹೇಗೆಲ್ಲ ರಿಯಾಕ್ಷನ್ ಬಂದಿತ್ತು ಮತ್ತು ಅವರ ಎಕ್ಸ್ಪೀರಿಯನ್ಸ್ ಎಲ್ಲವನ್ನು ಸಂಪೂರ್ಣವಾಗಿ ನಾವು ಈ ಸಂಚಿಕೆಯಲ್ಲಿ ತಿಳ್ಕೊಂಡ್ವಿ. ನಾನಂತೂ ಈ ಸಂಚಿಕೆನ ತುಂಬಾ ಎಂಜಾಯ್ ಮಾಡಿದೆ, ನೀವು ಕೂಡ ಎಂಜಾಯ್ ಮಾಡಿದ್ರಿ ಅಂತ ಅನ್ಕೊತೀನಿ. ಹಾಗಾದರೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ಸಣ್ಣ ಉದಯ ಕಾಮಿಡಿ ನೋಡ್ತಾ ಇರಿ, ನಗ್ತಾ ಇರಿ. Spotlight.